ಏ ರೈಟಿಗೆ ನೋಡ್ರಿ ಬೈ. ಅಬ್ಬಾ ಫೈನಲಿ ಚಲೋ ರೋಡಿಗೆ ಬಂದು ಹತ್ತಿದೆವು. ಇದು ಖಾಂಗ್ರಾಲ್ ವಿಲೇಜ್ ಅಂತ. ಯಪ್ಪೋ ಆಂಧ್ರ ಪ್ರದೇಶಲಿಂದ ಬಂದಾರ ನೋಡ್ರಿ XUV ತೊಗೊಂಡು. ಏನೇನೋ ಹೆಸರು ಬರ್ದಾರ. 116 ಎದ್ರ ನೋಡ್ರಿ ಮೌಂಟೇನ್. ಲೇ 160. ಯಪ್ಪ ಇನ್ನೂ 160. ಏನಿದು ಕಮ್ಮಿ ಆಗಲ್ಲ ಕಿಲೋಮೀಟ್ರ್ ಅದದು. ಈಗ ಫಸ್ಟ್ ಹಿಂಗೆ ನಮಗೆ ಪೆಟ್ರೋಲ್ ಹಾಕ್ಸ್ಕೋದ ಗಾಡಿಗೆ. ಅಲ್ಲಿ ಆಫ್ ರೋಡಿಂಗ್ದಾಗ ಪೂರಾ ನಮ್ದು ಟೊಂಕನೇ ಮುರಿದೈತಿ. ಏರ್ ಇನ್ಫ್ಲೇಟರ್ ತೆಗಿ. ಸೊ ಇಬ್ಬರು ಹಿಮಾಲಯನ್ ಬೈಕರ್ ಅದ. ಹಿಂದಿಂದು ಏನು ಪಂಕ್ಚರ್ ಆಗ ಟ್ಯೂಬ್ ಟೈರ್ ಅದ. ನೋಡಮ್ ಹವಾ ಹಾಕಮ್ಮಿ ಅಷ್ಟೇ ಪಾಸಿಬಲ್ ಆಯ್ತು ನಮ್ಮ ಕೈಲಿ. ಟೈರ್ ಚೇಂಜ್ ಗೇರ್ ಚೇಂಜ್ ಅಂದ್ರೆ ಇಲ್ಲ. ಟೈರ್ ಇನ್ಫ್ಲೇಟ್ರ್ ಚಾರ್ಜಿಂಗ್ ಇಲ್ಲ. ಏ ಅಪ್ಪ ಹೈರಾಣ ಅದ. ಮ್ಯಾವ್ ಬೈ ಎಷ್ಟು ಕಿಲೋಮೀಟ್ರ್ ಅದ್ರಿ ಇನ್ನೂ ಲಾಮ ಇರು. ಹಾಂ ಒಂದು ಮ್ಯಾಪ್ ಹಾಕಿಲ್ಲ. ಲೇ ಹಾಕಿರ್ ಸೀದಾ. ಏ ಆಕಾಶಣ್ಣ ಲೇ ಇದು ಲಾಮಯೂರು ಎಷ್ಟು ಕಿಲೋಮೀಟ್ರ್ ಅದ? ಇದೇ ರೂಟಿಗೆ ಅದಲ್ಲ. ನೀವು ಭಾರಿ ಬಿಡ್ರಿ ನೀವು. ಇವು ರೆಂಟಲ್ ಬೈಕ್ಸ್ ಅವ. ಯಾವ್ರದವ್ರ? ಹಾಂ ಕೇರಳದವ್ರ. ಪೆಟ್ರೋಲ್ ಪಂಪ್ ಇಲ್ಲ. ಎಲ್ ಬಿ ಇಲ್ಲ ಬೈ. ಎಷ್ಟು ಕಿಲೋಮೀಟ್ರಿಗೆ ಅದು ನೋಡ್ರಿ. ಅದೇ ಹೇಳತ್ತೀನಿ ನಾ. ಹಂಗೆ ಅಂಜಿಸ್ತಿರಲ್ರಿ ಪೆಟ್ರೋಲ್ ಪಂಪೇ ಇಲ್ಲಂತ. ಸೊ ನಮ್ಮ ಗಾಡಿ ಒಳಗೆ ಪೂರಾ ಪೆಟ್ರೋಲ್ ಖಲಾಸ್ ಆಗಿತ್ತು. ರಿಸರ್ವ್ ಒಳಗೆ ಬಂದಿತ್ತು. ಮುಂದೆ ಪೆಟ್ರೋಲ್ ಪಂಪ್ 50 ಕಿಲೋಮೀಟ್ರ್ ದೂರದಂತ. ಬಟ್ ನನ್ನ ಗಾಡಿ ಹೋಗಲ್ಲ, ಪೂರಾ ರಿಸರ್ವ್ ಒಳಗೆ ಬಂದದ. ಸೊ ಅದಕ್ಕೆ ಇಲ್ಲೊಂದು ಶಾಪ್ ಒಳಗೆ ಪೆಟ್ರೋಲ್ ಸಿಕ್ಕಿತ್ತು. 3 ಲೀಟ್ರ್ ಹಾಕ್ಸಿನಿ ನಾ. ಮತ್ತು ನಮ್ಮ GK ಹಾಕ್ಸೇವ್. ಆ್ಯಂಡ್ ಆಕಾಶ್ ಅಣ್ಣನ ಬಲ್ನು ಖಾಲಿ ಆಗಿತ್ತು. ಅಲ್ಲೇ ಒಂದು ಹಿಂದೆ ಯಾವುದೋ ಶಾಪ್ದಾಗ ಹಾಕಿಸ್ಕೊಳ. ಬೈ ಹ್ಯಾಂಗ್ ನಡೆದ ಜರ್ನಿ? ಯಾವಾಗ ಮನೆಗೆ ಮಾಡ್ತೀನಿ ಅನ್ಸತ್ತ. ಇವತ್ತು ಡೇ ಎಷ್ಟದ? 7 ಅದ 7 ಡೇ 7 ಕಂಪ್ನಿದವ್ರು ಕರ್ಲಿಕತ್ತಾರ. ಬಾ 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 ಅಂತ. ಇವ್ರು ಕಂಪ್ನಿದವ್ರು ಫೋನ್ ಹಚ್ಚಾರಂತ. ಫೋನ್ ಹಚ್ಚಾರ ಟ್ರೈ ಮಾಡ್ಲಿತ್ತಾರ. ಏನು ನೆಟ್ವರ್ಕ್ ಸ್ವಿಚ್ ಆಫ್ ಹೊಂಟದ, ನೆಟ್ವರ್ಕ್ ಇಲ್ಲ ಅಂತ ಅಂದಾರಂತ. ನಮ್ಮ ಚೇತನ್ ಬೈ ಮ್ಯಾಮ್ ಇಲ್ಲಿ ಆಕ್ಸಿಜನ್ನೇ ಬರ್ಲಾಗ ನೆಟ್ವರ್ಕ್ ಎಲ್ಲಿದ್ ಬರ್ಬೇಕಂತ ಅಂದಾರಂತ. ಓಹೋ ಫೈನಲಿ ಫಾಟೋಲಾ ಟಾಪ್. ವಾವ್, ವೆಲ್ಕಮ್ ಯು ಎಟ್ ದ ಹೈಯೆಸ್ಟ್ ಪಾಸ್. ಅಣ್ಣವ್ರು ಕೂತಾರ, ಅದು ಮುಂದಿನ ಕಾಣಿಸಲಾಗ್ಯದ. ಲೇ ನ್ಯಾಷನಲ್ ಹೈವೇ ಫಾತುಲಾ ಊಚಾಯಿ 13,479 ಫೀಟ್ದಾಗದ. ವೆಲ್ಕಮ್ಸ್ ಯು ಎಟ್ ದ ಹೈಯೆಸ್ಟ್ ಪಾಸ್ ಆಫ್ ಶ್ರೀನಗರ್ ಲೇ ನ್ಯಾಷನಲ್ ಹೈವೇ. ಇನ್ ದ ಸೈಲೆನ್ಸ್ ಆಫ್ ಅವರ್ ಗ್ರೇಟ್ ಮೌಂಟೇನ್ಸ್ ವರ್ಕ್ ಸ್ಪೀಕ್ಸ್. ವ್ಯೂ ನೋಡ್ರ ಕಡೆ ಎಷ್ಟು ಭಾರಿ ಅದ. ವ್ಯೂ ಚಲೋ. ವಾ, ಇವ್ರು ಅಣ್ಣವರು ರಾಜಸ್ಥಾನ್ಲಿಂತ ಸ್ಪ್ಲೆಂಡರ್ ಮ್ಯಾಗ ಬಂದ್ರಿ. ಗ್ರೇಟ್. ಬೈಕ್ ಮ್ಯಾಟ್ರ್ ಆಗಲ್ಲ ಬೈ, ಪ್ಯಾಷನ್ ಮ್ಯಾಟ್ರ್ ಆಗ್ತದೆ. ಐ ಲವ್ BRO ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್. ಯುವರ್ ಅಡ್ವೆಂಚರ್ ಈಸ್ ಅವರ್ ಡೈಲಿ ರೂಟೀನ್ ಅಂತ ರೋಸ್ಟ್ ಮಾಡೋರು ಅವ್ರು ನಮಗೆ. ರೋಡ್ ಏನು ಕರ್ವ್ಸ್ ಅವ್ರಿ ಬೈ. ಯು ಪಿ ವಾಲೆ ಬಂದೆ. ಸೊ ಟೈಮ್ 6:40 ಆಗ್ಯದ. ಅಣ್ಣ ಒಳಗೆ ಹೋಗು. ಬಟ್ ಸ್ಟಿಲ್ ಇನ್ನ ಬಿಸಿಲು ಅದ. ಮುಣಗ್ಲತ್ತನ ಸೂರ್ಯ. ಅದಕ್ಕೆ ಈ ಕಡೆ ಎಲ್ಲ ನೆಳ್ಳದ, ಆ ಕಡೆ ಬಿಸಿಲದು ನೋಡ್ರಿ. ಗಾಡಿ ಏನು ಲ್ಯಾಂಡ್ಸ್ಕೇಪ್ ಅವ್ರು ಇಲ್ಲಿದು. ಸೊ ಇಲ್ಲಿದು ಲಾಮಯೂರು 4 ಕಿಲೋಮೀಟ್ರ್ ಅದ. ಯು ಆರ್ ಎಂಟರಿಂಗ್ ಇನ್ ಎ ಮಿಲ್ಟ್ರಿ ಏರಿಯಾ, ಡ್ರೈವ್ ಸ್ಲೋ ಅಂತ. ಇಲ್ಲೇ 122. ಅಪ್ಪ, ನಾವು ಈ ದಿನಲ್ಲಿಂದ ರೈಡ್ ಮಾಡ್ಲತ್ತೇವು. ಕಿಲೋಮೀಟ್ರ್ ಕಡಿಮೆ ಆಗಲ್ಲಾಗ್ಯಾವ. ಅದರ್ಲಿಂದ ನನಗೆ ಭಾಳ ಫ್ರಸ್ಟ್ರೇಷನ್ ಆಗ್ಲಿತ್ತದ. ನೋ ಫ್ಲೈ ಝೋನ್. ಡ್ರೋನ್ ಹಾರಿಸೋದಿಲ್ಲ ಇಲ್ಲಿ. ಡ್ರೋನ್ ಹಾರಿಸ್ರಿ ಅಂದ್ರೆ ಔಟ್ ಆಫ್ ಕಂಟ್ರೋಲ್ ಹೋಗಿಬಿಡ್ತದೆ ಡ್ರೋನ್. ಎಲ್ಲರೇ ಹೋಗಿ ಕ್ರ್ಯಾಶ್ ಆಗ್ತದೆ, ಲಾಸ್ ಆಗ್ತದೆ. ನೋಡ್ರಿ ಎಷ್ಟು ಬಾರಿ ಕಾಣಿಸ್ಲತ್ತೀನಿ. ನಮ್ಮ ಪರಿ ಎಷ್ಟು ಬಾರಿ ಕಾಣಿಸ್ಲಿತ್ತಾವ.
ಲಾಮಯೂರು 3 ಕಿಲೋಮೀಟರ್ಸ್. ಅದ್ರಾಗ ರೋಡ್ ಬರೇ ಕರ್ವ್ಸ್. ಸೊ ಬಿ ಆರ್ ಅದರ್ ಹೇಳ್ಯಾರ ಬಿ ಜಂಟಲ್ ಆನ್ ಮೈ ಕರ್ವ್ಸ್ ಅಂತ. ಸೊ ಅದಕ್ಕೆ ಆರಾಮ್ಸೆ ಹೊಂಟೇವು. ಆ್ಯಂಡ್ ಇದ್ರಕ್ಕಿಂತ ಜಾಸ್ತಿ ಸ್ಪೀಡ್ ಹೊಡೆಪ್ಲೇ ಇಲ್ಲ. ಇದಕ್ಕಿಂತ ಜಾಸ್ತಿ ಸ್ಪೀಡ್ ಹೊಡೆದ್ರಂದ್ರೆ ಆಯ್ತು. ನಮ್ಮ ಚೇತನ್ ಬೈ ಹಿಂಗೆ ಹೊರಗಿಂದ ತಗೋಲ್ ಕಾರ್ನರಿಂಗ್, ಪೂರಾ ಒಳಗಿಂದ ತಗೋತಾರೆ. ಈಗ ರೀ ನಂದು ಎಷ್ಟು ಪರ್ಫೆಕ್ಟ್ ಆಯಿತು, ಅವ್ರದ್ದು ಫೇಲ್ ಆಯ್ತು. ಯಾಕಂದ್ರೆ ನಾವು ಎಷ್ಟು ಒಳಗಿಂದ ತಗೋತೇವೆ ಅಷ್ಟು ಹಿಂಗೆ ಮುಂದೆ ಇದಾಗ್ತದೆ. ಸೊ ಬಂದು ರೀಚ್ ಅದೇ ನೋಡ್ರಿ ಲಾಮಯೂರು. ಯಪ್ಪೋ ನನ್ನ ಕೂಡ ಪೂರಾ ಸ್ಕ್ಯಾಮ್ ಆಯ್ತು ದೊಡ್ಡದು. ನಾ ಪೂರಾ ಲಾಮಯೂರು ಮಾನೆಸ್ಟ್ರಿಲಿಂತ ಇಲ್ಲಿ ತಗ ಮಾತಾಡ್ಕೋದು ಬಂದೀನಿ. ಕ್ಯಾಮ್ರಾ ಆಫ್ ಅಲ್ಲತ್ತ. ಕ್ಯಾಮ್ರಾ ಆಫ್ ಅಲ್ಲತ್ತಂದು ಪರೇಶಾನಿಗೆ ನಾ ರೆಕಾರ್ಡ್ ಬಟನ್ ಸ್ಟಾರ್ಟ್ ಹೊಡೆದಿಲ್ಲ. ಸೊ ಹಿಂಗೆಲ್ಲ ಆಗ್ತಿರ್ತಾವ. ಸೊ ನಾವು ಲಾಮಯೂರು ಮೊನೆಸ್ಟ್ರಿ ನೋಡಿ ಈಗ ಲೇ ಕಡೆಗೆ ಹೊಂಟೇವು. ಇದು ಲಾಮಯೂರು ಮೊನೆಸ್ಟ್ರಿ ಲದಾಖ್ಸ್ ಓಲ್ಡೆಸ್ಟ್ ಮೊನೆಸ್ಟ್ರಿ. ಇದು 1000 year ಓಲ್ಡ್ ಮೊನೆಸ್ಟ್ರಿ ಅದ. ಆ್ಯಂಡ್ ಅವೇನು ವಿಡಿಯೋ ಒಳಗೆ ನೋಡಿದ್ರಲ್ಲ, ಅದು ಡಿಫ್ರೆಂಟ್ ಸ್ಟ್ರಕ್ಚರ್. ಇದು ಮೌಂಟೇನ್ಸ್, ಅದಕ್ಕೆ ಮೂನ್ ಲ್ಯಾಂಡ್ ಅಂತಾರೆ. ಅಲ್ಲಿ ಎದುರು ಅದ ನೋಡ್ರಿ, ಮೂನ್ ಲ್ಯಾಂಡ್ ಅಂತಾರೆ ಇದಕ್ಕೆ. ಸೊ ಇದ್ರ ಸಲಕ್ಕೆ ಒಂದು ಫೇಮಸ್ ಅದ. ಆ್ಯಂಡ್ ಇದು ಲಾಮಯೂರು ಮೊನೆಸ್ಟ್ರಿ ಸಲಕ್ಕೆ ಒಂದು ಫೇಮಸ್ ಅದ. ಆ್ಯಂಡ್ ಒಳಗೆ ಟೆಂಪಲ್ ಒಳಗಿಂದು ವಿಡಿಯೋದು ತೆಗ್ದಿಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲ ಕಡೆಗೆ ಪೋಸ್ಟರ್ಸ್ ಅದು ಹಚ್ಚಿದ್ರು ವಿಡಿಯೋ ಪ್ರೊಹಿಬಿಟೆಡ್ ಅಂತ. ಅದ್ರ ಸಲಕ್ಕೆ ನಾ ತೆಗ್ದಿಲ್ಲ. ಆ್ಯಂಡ್ ಒಳಗೆ ಪ್ರತಿಯೊಂದೊಂದು ಕಂಟ್ರಿದು ನೋಟ್ ಡೊನೇಟ್ ಮಾಡಿ ಹೋಗ್ಯಾರ. ಈಗ ಹಿಂಗೆ ಲೈಕ್ ಫಾರಿನರ್ಸ್ ಅದು ಬಂದಿರ್ತಾರಲ್ಲ, ಈಗ ಹ್ಯಾಂಗ್ ಅವ ನೋಡ್ರಿ ಬೈ, ಪೂರ ಡಿಫ್ರೆಂಟೇ. ಈ ಕಡೆ ಮೌಂಟೇನೇ ಬೇರೆ ಅದ. ಈ ಕಡೆ ನೋಡ್ರಿ ಇದು ಏನು ಸಿಸ್ಟಮ್ ತಿಳಿಯಲೇ ಆಗ್ಯದ ನನಗೆ. ಸೊ ಇದ್ರ ಸಲಗೆ ಮೂನ್ ಲ್ಯಾಂಡ್ ಆಫ್ ಇಂಡಿಯಾ ಅಂತಾರೆ ಇದಕ್ಕೆ. ಆ್ಯಂಡ್ ಅಲ್ಲಿ ಫಾರಿನರ್ಸ್ ಬಂದಿದ್ರು, ಇಸ್ರೇಲ್ದವ್ರು ಅಂತ. ಅವ್ರಿಗೆ ಬೈಕ್ ರೆಂಟ್ ಮಾಡ್ಕೊಂಡು ತೊಗೊಂಬಂದಾರ. ಅವ್ರು ಗೇಟ್ ಎದುರು ಹಚ್ಚಿದ್ರು, ನಾವು ಗೇಟ್ ಎದುರು ಹಚ್ಚಿದ್ದೆವು. ಬಟ್ ನಮ್ಮದು ಸೈಡಿಗಿತ್ತು. ಆ ಮೊನೆಸ್ಟ್ರಿದವರು ಕಾರ್ ತೆಗ್ಲತ್ತಿದ್ರು, ನನಗೆ ರಿಕ್ವೆಸ್ಟ್ ಮಾಡಿದರು ಇದು ಬೈಕ್ ತೆಗಿ ಅಂತ. ನಂದಿಲ್ಲ, ಇರಲಿ ಸ್ವಲ್ಪ ತೆಗೀರಂತಂದ್ರು. ನಾನು ತೆಗ್ಲತ್ತಿದ್ದ. ಅವ ಇಸ್ರೇಲ್ದವ್ರು ನೋಡಿ ಬ್ರದರ್ ವಾಟ್ಸ್ ದ ಪ್ರಾಬ್ಲಮ್ ಹಚ್ಚಿರು. ನಾ ಹೇಳ್ದೆ ಹಿಂಗೆ ಅವ್ರು ಸರ್ ಸಲ್ಲಿತಾರಂತ ಇಂಗ್ಲೀಷ್ದಾಗ. ಈಗ ಹೇಳಕ್ಕೆ ಬರ್ಲಾಗ್ಯದ, ಯಾಕಂದ್ರೆ ಅದು ಪ್ರೆಸೆಂಟ್ ಮೂಮೆಂಟ್ದಾಗೆ ಮಾತಾಡೋದು ಬೇರೆ, ಈಗ ಮಾತಾಡೋದೇ ಬೇರೆ. ಸೊ ಅವ್ರಿಗೆ ಕೇಳ್ದ ವೇರ್ ಆರ್ ಯು ಫ್ರಮ್ ಬ್ರದರ್ ಅಂದ. ಇಸ್ರೇಲ್ ಅಂತಂದರು. ನೈಸ್ ಅಂತಂದ. ನನಗೆ ಕೇಳಿದ್ರು ವೇರ್ ಆರ್ ಯು ಫ್ರಮ್. ಐ ಆಮ್ ಫ್ರಮ್ ಇಂಡಿಯಾ, ದಿಸ್ ಈಸ್ ಮೈ ಹೋಮ್ ಅಂತಂದ. ಓಕೆ ವೇರ್ ಆರ್ ಯು ಫ್ರಮ್ ಇನ್ ಇಂಡಿಯಾ ಅಂತಂದರು. ನಾನು ಕರ್ನಾಟಕ. ವೇರ್ ಈಸ್ ದ್ಯಾಟ್ ಅಂತಂದರು. ದ್ಯಾಟ್ ಈಸ್ 3000 kilometers ಫಾರ್ ಫ್ರಮ್ ಹಿಯರ್ ಅಂತಂದ. ಓಹೋ ನೈಸ್ ಅಂತಂದು ನಾವು. ಸೊ ಅವ್ರೊಳಗೆ ನಮ್ದ್ರೊಳಗೆ ಏನು ಡಿಫ್ರೆನ್ಸ್ ಅದಂದ್ರೆ ನಜಾರ ನೋಡ್ರಿ ಬೈ. ನಂಗೆ ಭಾಳ ಡಿಸ್ಟ್ರಾಕ್ಟ್ ಆಲತ್ತಾವ. ಇಲ್ಲಿದೆ ಎಲ್ಲ ಮೌಂಟೇನ್ಸ್, ಇಲ್ಲಿದು ವ್ಯೂ ನೋಡಿ. ಸೊ ಎಲ್ಲಿದ್ದ ಅವ್ರೊಳಗೆ ನಮ್ಮೊಳಗೆ ಏನು ಡಿಫ್ರೆನ್ಸ್ ಅದಂದ್ರೆ ಅವರು ಆಲ್ವೇಸ್ ಪ್ರಾಕ್ಟಿಕಲಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ಮೇ ಬಿ ಅವ್ರ ಕಂಟ್ರಿ ಬಿಟ್ಟು ಇಲ್ಲಿ ಬಂದಾರಂತ ಹಿಂಗೆ ಇರ್ತಾರೋ ಏನೋ ಗೊತ್ತಿಲ್ಲ. ಬಟ್ ನಾವು ಯಾರಿಗೇ ಮಾತಾಡ್ತಿರ್ತೀವಲ್ಲ, ಸಡನ್ಲಿ ಹಿಂಗೆ ತಿರುಗಿ ಹೋಗಲ್ಲ, ಅವ್ರು ಹೋಗ್ತಾರೆ. ಅವ್ರದ್ದು ಏನು ಮಾತಾಡೋದು ಮುಗಿತಲ್ಲ, ಅವ್ರ ಕೆಲಸ ಮುಗಿತಲ್ಲ, ಅವ್ರು ಹಿಂಗೆ ಸರಿದು ಬಿಡ್ತಾರೆ, ಮಾತಾಡಲ್ಲ. ನಾವು ಹೆಂಗೆ ಪೂರ ಅದು ಟಾಪಿಕ್ ಮುಗಿದು ಎಲ್ಲ ಪೂರ ಮನೆ ಸಂಸಾರ ಮಾತಾಡಿದಾಗ ಹಿಂಸರಿಲ್ಲ. ಸೊ ಹಿಂಗೆ ಇಷ್ಟೆಲ್ಲ ಡಿಫ್ರೆನ್ಸ್ ಅದ ನಮ್ಮದು ಮತ್ತು ಅವ್ರ ಒಳಗೆ. ಆ್ಯಂಡ್ ನಿಮಗೆ ಗೊತ್ತಿದ್ದಂಗೆ ನಮ್ಮ ಇಂಡಿಯನ್ ಪೀಪಲ್ಸ್ ಜಾಸ್ತಿ ಇಮೋಷ್ನಲಿ ಥಿಂಕ್ ಮಾಡ್ತೇವೆ, ಪ್ರಾಕ್ಟಿಕಲಿ ಆಲ್ಮೋಸ್ಟ್ ಥಿಂಕ್ ಮಾಡಲ್ಲ. ಸೊ ಭಾಳಷ್ಟು ಡಿಫ್ರೆನ್ಸ್ ಅವ ಅವ್ರ ಒಳಗೆ ಮತ್ತು ನಮ್ದ್ರೊಳಗೆ. ಆ್ಯಂಡ್ ಆಬ್ವಿಯಸ್ಲಿ ಫಾರಿನ್ ಕಂಟ್ರಿ ಅಂತಂದ್ರೆ ದೇ ನೋ ವೆಲ್ ಹೌ ಟು ಟ್ರೀಟ್ ಆ್ಯಂಡ್ ಹೌ ಟು ಬಿಹೇವ್. ಅವರಿಗೆಲ್ಲ ಗೊತ್ತಿರ್ತದೆ. ಆ್ಯಂಡ್ ಇದನ್ನು ಗೊತ್ತದ ನಮ್ಮ ಇಂಡಿಯನ್ ಪೀಪಲ್ಸ್ ಕೂಡ ಹ್ಯಾಂಗೆ ಮಾತಾಡಬೇಕು, ಹ್ಯಾಂಗೆ ಇರಬೇಕಂತ ದೇ ನೋ ವೆರಿ ವೆಲ್. ಓಕೆ ಲೆಟ್ಸ್ ಫೋಕಸ್ ಆನ್ ದ ರೋಡ್. ಈಗ ಆಕಾಶಣ ಹ್ಯಾಂಗೆ ಮಂಗಿಸ್ತಾ ನೋಡ್ರಿ, ಅಲ್ಲೇ ತಗೋ ಬೇಡ ಇನ್ನೊಂದು ರೈಟಿಗೆ. ಯಪ್ಪ ಓಹೋ ಸ್ಮೂತ್ ವೆರಿ ಸ್ಮೂತ್. ನಂದು ವೆರಿ ಸ್ಮೂತ್, ಅಣ್ಣನೂ ವೆರಿ ಸ್ಮೂತ್. ಗಾಡಿ 4ನೇ ಗೇರ್ದಾಗೆ 70 ಹೊಂಟದ. ಬಟ್ ಮ್ಯಾಗ ಏರೋ ಟೈಮಿಗೆ ಏರಲ್ಲಿ ಆಗ್ಯದ. ಬಟ್ ಗಾಡಿ 2ನೇ ಗೇರ್ದಾಗೆ ಏರಿಸ್ಬೇಕಾಗ್ತದೆ. ಈಗ ನಾವು ಲೇ ಕಡೆಗೆ ಹೊಂಟೇವು. ಲೇ ಎಷ್ಟು ಕಿಲೋಮೀಟ್ರ್ ಅದ ಅಂದ್ರೆ ಇಲ್ಲಿದು ಯಪ್ಪ ಮನೇಲಿ 570. ದ್ಯಾಟ್ಸ್ ಇಟ್ ಅಷ್ಟೇ. ಬಟ್ ಅಷ್ಟೇ 570 ಅಂತ ಅಂದಲ್ಲ, ಅದು ಬರೀ ಹೈವೇ ಮ್ಯಾಗ ಅಷ್ಟೇ ಪಾಸಿಬಲ್.
ಇಲ್ಲಿ 570 ಅಂತೇವು. ಯಾಕಂದ್ರೆ ನಾವು ಮುಂಜಾನೆ ಹಿಡಿದು ಎಷ್ಟು ರೈಡ್ ಮಾಡಿ ಅಂದ್ರೆ ಜಸ್ಟ್ ನಿಯರ್ 150 ಕಿಲೋಮೀಟರ್ಸ್ ಅಷ್ಟೇ. ಜಾಸ್ತಿ ಈ ಮೌಂಟೇನ್ಸಾಗ ಕವರ್ ಮಾಡೋದಾಗಲ್ಲ. ಆ್ಯಂಡ್ ಸ್ಪೆಷಲಿ ಈಗ ರೀ 100 ಮೀಟರ್ನು ಸ್ಟ್ರೇಟ್ ರೋಡ್ ಇಲ್ಲ, ಬರೇ ಕರ್ವ್ಸ್. ಮುಂಜಾನೆ ಹಿಡಿದು ಗಾಡಿ ಆ ಕಡಮ್. ಈಗ ಟೈಮ್ 7:40 ಆಗ್ಯದ, ಸ್ಟಿಲ್ ಬೆಳಕದ. ನಮ್ಮ ಆಕಾಶ ಅಣ್ಣನ ಗಾಡಿ ನನಗೆ ಭಾರಿ ಇಷ್ಟ ಆಗ್ಲತ್ತದ, ಬಿಡ್ರ ತೋಲತ್ತದ. ಅಣ್ಣ DB ಕಿಲ್ಲರ್ ಹಾಕು, ನಂದು ಮನಸ್ಸು ಆಯ್ತು ಅಂದ್ರೆ ಮತ್ತೆ ನಾವೇ ಚೇಂಜ್ ಮಾಡ್ಬೇಕಾಗ್ತದೆ, ಮತ್ತು ಮೋಟ ಖರ್ಚ. ಆ್ಯಂಡ್ ಆಕಾಶ ಅಣ್ಣಗೆ ನಾ ಈಸಿನೇ ಹೇಳ್ತಿದ್ದೆ, ಅಣ್ಣ ಒಂದೇ ಸರ್ತಿ ದೊಡ್ಡನೇ ಲೈಟ್ ಹಾಕಿಸು, ಸರ್ತಿ ಚೇಂಜ್ ಮಾಡಿಸ್ತೀವಿ ಅಂತ. ಅವ ಸಣ್ಣನೇ ಹಾಕಿಸ್ತೀವನು. ಬಟ್ ಈಗ ಜಗನ್ನಾಥ್ಪುರಿ ಹೋಗಿ ಬಂದ್ಮ್ಯಾಗ ನನ್ನ ಲೈಟಿಂದ ಅವನಿಗೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಅದ್ರ ಸಲಕ್ಕೆ ನನಗಿಂತ ದೊಡ್ಡ ಆಪ್ಷನ್ ಈಗ ನನಗೆ ಅದ್ರ ಮ್ಯಾಗ ಮನಸ್ಸು ಉಂಟಾವು. ಬೇಡ ದೀಪು, ಸಾಕು, ಇದ್ದಷ್ಟು ಸಾಕು, ಜಾಸ್ತಿ ಈಗ ಇನ್ವೆಸ್ಟ್ ಮಾಡೋಣ ಬ್ಯಾಡ. ಈಗ ಬೈಕ್ ಮ್ಯಾಗಾಗಲಿ ರೈಡಿಂಗ್ ಮ್ಯಾಗಾಗಲಿ ಈಗ ನಮ್ಮದು ಆ್ಯಕ್ಚುಯಲ್ ಲೈಫ್ ಮ್ಯಾಗ ಫೋಕಸ್ ಮಾಡೋಣ ಈಗ. ಓಫ್ ಯಪ್ಪ ಇದೇನು ಬಿದ್ದದು ಪೂರ. ಓಕೆ, ಲ್ಯಾಂಡ್ ಸ್ಲೈಡ್ ಆಗ್ಯದ, ಏನಾಗ್ಯದ ಇಲ್ಲಿ, ಯಾವಾಗ ಏನಾಯ್ತು ಹೇಳಕ್ಕೆ ಬರಲ್ಲ. ವಿತಿನ್ ಸೆಕೆಂಡ್ ಒಳಗೆ ಏನರೇ ಆಗಿಬಿಡ್ತದೆ. ನೋಡ್ರಿ ಯಾರು ಸೌಂಡ್ ನೋಡ್ರಿ ಎಷ್ಟು ಬಾರಿ ಹೊಂಟದ ಅಣ್ಣನ ಗಾಡಿದು. ಡೌನ್ ಶೀಟ್ ಮಾಡೋಣಾರೆ ಭಯಂಕರ ಬರ್ತದೆ. ಈಗ ಮಾಡ್ತಾ ನೋಡ್ರಿ. ಭಾರಿ ಅದಕ್ಕೆ DB ಕಿಲ್ಲರ್ ಹಾಕ್ದೆ ಅಂದ್ರೆ ಏನೂ ಸೌಂಡ್ ಬರಲ್ಲ. ಅವ್ನು ಬಾಜು ಹೊಂಟಿದ್ವಿ ಸೌಂಡ್ ಬರಲ್ಲ. ಅವ್ನು DB ಕಿಲ್ಲರ್ ಹಚ್ದನ ಅಂದ್ರೆ ಅವ್ನದು ಗಾಡಿ ಸೌಂಡ್ ಬರಲ್ಲ, ನಂದೇ ಬರ್ತದೆ. ಆಗ DB ಕಿಲ್ಲರ್ ತೆಗ್ದೆ ಅಂದ್ರೆ ಫುಲ್ ಗದ್ದರಿಸ್ತದೆ. ಅದು GKದ್ನು DB ಕಿಲ್ಲರ್ ಹಾಕ್ಯಾನ, ಅವ ಬಾಜುಲಿಂತ ಹೋದ್ರೆ ಭೀ ಸೌಂಡ್ ಬರಲ್ಲ. ಅಗರ್ DB ಕಿಲ್ಲರ್ ತೆಗ್ದನ ಅಂದ್ರೆ ಪೂರಾ ಗದ್ದರಿಸ್ತದೆ ಹಿಂಗೆ. ಅದ್ರಾಗ ಮತ್ತು ಪ್ಯಾರಲಲ್ ಟ್ವಿನ್ ಇಂಜನ್, ಜಾಯಿನ್ ಹೀಲ್ಸ್ ಜಾಯಿನ್ ಹಾರ್ಟ್ಸ್. ನಾ ಹೇಳ್ತಾವ್ ಜೋಣ್ಣ ಆ ಲಾರಿ ಬ್ರೇಕ್ ವಾಶ್ ಹೊಂಟಾವ, ನಂದೇ ಹೊಂಟದೇನಂದಲ್ಲ. ನನಗೆ ವಿಡಿಯೋ ಮಾಡೋದು ಮನಸ್ಸಾಗಲ್ಲಾಗ್ಯದ. ಜಸ್ಟ್ ಇದು ಏನು ಮೊಮೆಂಟ್ ಅದಲ್ಲ, ಪೂರಾ ಫುಲ್ಲಿ ಎಂಜಾಯ್ ಮಾಡ್ಬೇಕು ಅನ್ಸ್ಲಿತ್ತದ. ಬಟ್ ಈಗ ನಾವೊಂದು ವರ್ಷ ಆಯಿತು, 2 ವರ್ಷ ಆಯಿತು, ನನಗೆ ಹಿಂಗೆ ಲದ್ದಾಖ್ ನಾ ಹೋಗಿದ ಹಿಂಗೆ ನೆನಪು ಮಾಡ್ಲತ್ತಿದ ಅಂತ ಹಿಂಗೆ ಯೂಟ್ಯೂಬ್ದಾಗ ನೋಡ್ರೆ ಅವಾಗ ಒಂದು ಫೀಲ್ ಬರ್ತದೆ, ಹಾಂ ನಾ ಹಿಂಗೆಲ್ಲ ಮಾಡಿದ ಅಂತ. ಸೊ ನನ್ನ ಸಲಕ್ಕೆ ಮೆಮೊರೀಸ್ ಇವೆಲ್ಲ, ಅದ್ರ ಸಲಕ್ಕೆ ಮಾಡ್ಲತ್ತೀನಿ. ಅಬ್ಬಾ ಎಷ್ಟೋ ಕಿಲೋಮೀಟ್ರ್ ಆದ್ಮ್ಯಾಗ ಒಂದು ಪೆಟ್ರೋಲ್ ಪಂಪ್ ಸಿಕ್ಕಿತು. ನಾವು ಲೇ ಮಾರ್ಕೆಟ್ದಾಗ ಸ್ವಲ್ಪ ಶಾಪಿಂಗ್ ಮಾಡೋದು, ಅದ್ರಾಗ ಒಂದು ಜೆರಿಕೆನ್ನು ತೊಗೋತೀನಿ. ಏನು ಶಾಪಿಂಗ್ ಮಾಡೋದು ಅಂದ್ರೆ ನಾನು ಶೋ ಮತ್ತು ಬಾಡಿ ವಾಶನ್ನ ಏನಂತಾರ ಶ್ರೀನಗರದಾಗ ಸ್ಟೇ ಮಾಡಿದಲ್ಲ, ಅಲ್ಲೇ ಮಿಸ್ ಆಯ್ತದು. ಅಣ್ಣ ಲೇದಾಗ ಜೆರಿಕೆನ್ ತೊಗೊಮ್ಮಿ. ಸೊ ನನ್ನ ಗಾಡಿಗೆ 930 ರೂಪಾಯ್ದು ಫುಲ್ ಟ್ಯಾಂಕ್ ಆಗ್ಯದ. ನಾವು ಆಲ್ರೆಡಿ ಅಲ್ಲಿ ಅವಾಗೇ ಮಾಡಿಸಿದಲ್ಲ, 300 ರೂಪಾಯ್ದು ಹಾಕ್ಸಿದಲ್ಲಿ. आप तो बड़े हैंडसम हो गए। कितनी है उम्र आपकी? मेरी उम्र है भाईजान 20 है। मेरा कितना लगता है आपको? आपका हो गया 26-27। क्या यार भैया, चेहरा दिखाऊंगा तो पहचान लोगे? ನಂದು 25-26 ಅದಂತ ನನ್ನ ವಯಸ್ಸು 21. ಥ್ಯಾಂಕ್ ಯು. K01 XUV ಹೊಂಟದ್ದು ನಮಗೆ ಸೈಡ್ ಕೊಟ್ಟರು. ಕರ್ನಾಟಕ ಗಾಡಿ ಫಸ್ಟ್ ಟೈಮ್ ನೋಡಿದ್ದೀವಿ, ಅದೂ 4 ವೀಲರ್ದಾಗ. ಸೊ ರೋಡರೇ ಫುಲ್ ಟಾಪ್ ನಾಚ್ ಅದ. ನಂದು ಔಟ್ ಲೈಟ್ ಹಚ್ಚೋದನ್ನು ನೀಡಿಲ್ಲ ಈಗ ರೀ. ಆರಾಮ್ಸೆ ನಂದು ಗಾಡಿ ಸ್ಟಾಕ್ ಲೈಟ್ ಹೈ ಬೀಮ್ ಹಾಕಿ ನಡೆಸ್ಲತ್ತೇವೆ ಎಲ್ಲರೂ. ಆ್ಯಂಡ್ ಯಾರು ಔಟ್ ಲೈಟ್ ಹಚ್ಚಲಾಗ್ಯವು. ಕಾರ್ನರಿಂಗ್ ಬತ್ತಂದ್ರೆ ಸ್ವಲ್ಪ ಹಿಂಗೆ ಚಾಲು ಮಾಡ್ಲತ್ತೇವೆ. ಯಾಕಂದ್ರೆ ಕಾರ್ನರಿಂಗ್ದಾಗ ಭಾಳ ಇಂಪಾರ್ಟೆಂಟ್ ಅದ ವಿಷನ್ ಇಡೋದು, ಟಾರ್ಗೆಟ್ ಫಿಕ್ಸಿಂಗ್ ಮಾಡೋದು. ಸೊ ಅದ್ರ ಸಲಕ್ಕೆ ಕಾರ್ನರಿಂಗ್ದಾಗ ಲೈಟ್ ಚಾಲು ಮಾಡ್ಲತ್ತೀನಿ ಆ್ಯಂಡ್ ದೆನ್ ಬಂದ್ ಮಾಡ್ಲತ್ತೀನಿ. ನಮ್ಮ ಗಾಡಿ ಪಿಕಪ್ಪೇ ತೊಗೊಲಾಗ್ಯಾವ. ಈಗ ಫುಲ್ ರೇಸ್ ಕೊಟ್ಟಿನಿ 6ನೇ ಗೇರ್ದಾಗದ, ನೋ ರೆಸ್ಪಾನ್ಸ್, ಸ್ಲೋಲಿ ಹೊಂಟದ. ಯಾಕಂದ್ರೆ ಇಷ್ಟು ಆಲ್ಟಿಟ್ಯೂಡ್ದಾಗಿದ್ದು ಆ್ಯಂಡ್ ಹಿಂಗೆ ಹೊಟ್ಟದ, ಇದಕ್ಕೆ ಪ್ರಾಪರ್ ಏರ್ ಫ್ಲೋ ಸಿಗಲ್ಲಾಗ್ಯದ. ಆ್ಯಂಡ್ ಈವನ್ ನಂದು ಏರ್ ಫಿಲ್ಟ್ರನ್ನು ಚೇಂಜ್ ಮಾಡಿಲ್ಲ. ಎಷ್ಟು ಹೊಲಸಿದ್ದು. ನಾವು ಕಲಬುರ್ಗಿಲಿಂತ ಇಲ್ಲಿದ್ದು 3000 ಕಿಲೋಮೀಟ್ರ್ ಬಂದೆವು. ಎಷ್ಟು ಡಸ್ಟ್ ಹಿಡ್ದೇನೋ. ಮನಾಲಿ 560 ಕಿಲೋಮೀಟರ್, ಲೇ 84 ಕಿಲೋಮೀಟರ್. ಓಕೆ, ಮೇ ಬಿ ನಾವು 10 ತನಕ ಇದ್ರ ಭಾರಿ ಆಗ್ತದೆ. ಲೇಕ್ ವಿಲೇಜ್ ನೂರ್ಲಾ, ಆಲ್ಟಿಟ್ಯೂಡ್ 10,730. ಬ್ರೋ ಫಾರ್ ಸ್ಪೀಡ್, ಕ್ವಾಲಿಟಿ ಆ್ಯಂಡ್ ರಿಲೈಬಿಲಿಟಿ BRO. ಅದು ಬ್ರೋನೇ ಅಂತ ಓದ್ತೇವೆ. ಅದು ಆ್ಯಕ್ಚುಲಿ BRO, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಂತ. ಬೈ ಹ್ಯಾಟ್ಸ್ ಆಫ್ ಟು ದೆಮ್. ಇಷ್ಟು ಭಾರಿ ರೋಡ್ ಮಾಡಿಕೊಟ್ರ, ಅದನ್ನು ಇಂಥ ಪ್ಲೇಸ್ದಾಗ. ಸೊ ನಾವೀಗ ಕರೆಂಟ್ಲಿ ಮ್ಯಾಗ್ನೆಟಿಕ್ ಹಿಲ್ದಾಗಿದ್ದೆವು. ಆಲ್ಟಿಟ್ಯೂಡ್ ಬಂದುಬಿಟ್ಟು 11123, 11,123.
ವೆಲ್ಕಮ್ಸ್ ಯು ಲೇ. ಥ್ಯಾಂಕ್ ಯು. ಫೈನಲಿ ಲೇ ಒಳಗೆ ಎಂಟ್ರ್ ಆದೆವು. ಸೊ ಲೇದಾಗ ಎಂಟ್ರ್ ಆದೆವು. ನನ್ನ ಮೆಮೊರಿ ಫುಲ್ ಆಗಿತ್ತು, ಮೆಮೊರಿ ಚೇಂಜ್ ಮಾಡಿದೆ ಇಲ್ಲಿ ನಿಂತು. ಸೊ ಇಲ್ಲಿ ನಮ್ಮ ಚೇತನ್ ಬೈ ಹೋಮ್ ಸ್ಟೇ ನೋಡ್ಯಾರ, ಹೋಮ್ ಸ್ಟೇಗೆ ಬಂದೆವು. ಇಲ್ಲಿ ಯಾರ್ದೋ ಬೈಕ್ ನಿಂತದ. ಓಕೆ, ಸೊ ಫೈನಲಿ ಲೇ ಒಳಗೆ ಎಂಟ್ರ್ ಆದೆವು. ಸೊ ಇದು ವ್ಲಾಗ್ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ರು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಸ್, ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗಮಂತ. ಅಲ್ಲಿ ತನಕ ನಮಸ್ಕಾರ. Never not, never under, yeah, never ever.